ನಮಸ್ಕಾರ ವೀಕ್ಷಕರೇ, ನಾನು ಶೈಲಜಾ. ಇಂದಿನ ರೆಸಿಪಿಯಲ್ಲಿ ಬಾಳೆಹೂವಿನ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ. ಸಾಮಾನ್ಯವಾಗಿ ನಾವು ಬಾಳೆಗಿಡದ ಎಲ್ಲ ಭಾಗಗಳನ್ನು ಉಪಯೋಗಿಸುತ್ತೇವೆ. ಬಾಳೆ ಎಲೆ, ಬಾಳೆದಿಂಡು, ಹಾಗೆ ಬಾಳೆದಿಂಡಿನ ಹೊರಗಿನ ಪದರನ್ನು ಒಣಗಿಸಿ ಹಗ್ಗದ ರೂಪದಲ್ಲಿ ಉಪಯೋಗ ಮಾಡ್ತೇವೆ. ಹಾಗೆ ಬಾಳೆದಿಂಡನ್ನು ನಾವು ಅಡುಗೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ತೇವೆ. ಬಾಳೆಕಾಯಿಯನ್ನು ಸಾಂಬಾರು, ಬೆಂದಿ, ಪಲ್ಯ, ಹಾಗೆ ದೋಸೆ ಮಾಡಲಿಕ್ಕೆ ಉಪಯೋಗ ಮಾಡ್ತೇವೆ. ಹಣ್ಣಾದರೆ ರಸಾಯನ ಮಾಡಲಿಕ್ಕೆ, ಹಣ್ಣನ್ನು ತಿನ್ನಲಿಕ್ಕೆ, ಹಲ್ವ ಮಾಡಲಿಕ್ಕೆ. ಇವತ್ತು ನಾನು ಬಾಳೆ ಹೂವಿಂದ ತಂಬುಳಿ ಮಾಡ್ತಾ ಇದ್ದೇನೆ. ಬಾಳೆಗೊನೆ ಬೆಳೆದ ಕಾರಣ ಇಲ್ಲಿ ಹೂ ಒಂಚೂರು ಚಿಕ್ಕದಿದೆ. ಈಗ ಅತ್ಯಂತ ಸರಳವಾಗಿ ತಂಬುಳಿ ಅಥವಾ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ತಂಬುಳಿ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು: 2 ಕಾಯಿ ಮೆಣಸು, ಬಾಳೆಹೂ, 1 ಕಪ್ಪು ಮಜ್ಜಿಗೆ, 1 ಕಪ್ಪು ಕಾಯಿ ತುರಿ. ಈಗ ನಾನು ಈ ರೀತಿಯಾಗಿ ಇದರ ಬೆಳೆದಂತಹ ಕವರ್ ಅಥವಾ ಎಸಳುಗಳನ್ನೆಲ್ಲ ತೆಗಿತಾ ಇದ್ದೇನೆ. ನಾನಿಲ್ಲಿ ಹಸಿ ತಂಬುಳಿ ಮಾಡ್ತಾ ಇದ್ದೇನೆ, ಅಂದರೆ ಬಾಳೆ ಹೂವನ್ನು ಬೇಯಿಸ್ತಾ ಇಲ್ಲ. ಹಾಗಾಗಿ ಆದಷ್ಟು ಎಳೆ ಹೂ ಸಿಗುವವರೆಗೂ ನಾವು ಇದರ ಕವರನ್ನು ತೆಗಿಬೇಕು. ಸುಮಾರು 7ರಿಂದ 8 ಎಸಳನ್ನು ತೆಗೆದಿಟ್ಟಿದ್ದೇನೆ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು, ಹಾಗೆ ಅದಕ್ಕೆ ಸ್ವಲ್ಪ ಮಜ್ಜಿಗೆ, ಹಾಗೆ ಸ್ವಲ್ಪ ಉಪ್ಪು ಹಾಕಿ ತೆಗೆದಿಡ್ತಾ ಇದ್ದೇನೆ. ನಾನು ಈ ರೀತಿಯಾಗಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ತಾ ಇದ್ದೇನೆ. ಆದಷ್ಟು ಸಣ್ಣ ತುಂಡುಗಳನ್ನಾಗಿ ಮಾಡಿ. ಈಗ ತುಂಡುಗಳೆಲ್ಲ ರೆಡಿಯಾಗಿದೆ. ಕೆಳಗಡೆ ಬರುವಾಗ ಬೆಳೆದಂತಹ ಹೂವಿನ ಭಾಗವನ್ನು ತುಂಡು ಮಾಡಿ ಹಾಕೋದು ಬೇಡ. ನಾನೀಗ ತುಂಡುಗಳನ್ನೆಲ್ಲ ಈ ನೀರಿಗೆ ಹಾಕಿಡ್ತಾ ಇದ್ದೇನೆ. ಹೀಗೆ ಹಾಕಿ ಇಡೋದ್ರಿಂದ ಇದು ಜಾಸ್ತಿ ಕಪ್ಪಾಗೋದಿಲ್ಲ. ಈಗ 2 ಕಾಯಿ ಮೆಣಸು ಹಾಗೆ ಸ್ವಲ್ಪ ಕಲ್ಲು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ನಾನು ಜಜ್ಜುತ್ತಾ ಇದ್ದೇನೆ. ಈ ರೀತಿ ಜಜ್ಜಿ ಹಾಕಿದ್ರಿಂದ ಕಾಯಿ ಮೆಣಸಿನ ಒಳ್ಳೆ ಟೇಸ್ಟ್ ಬರ್ತದೆ ತಂಬುಳಿಗೆ. ಈಗ ನೀರಲ್ಲಿ ಹಾಕಿಟ್ಟಂತಹ ಬಾಳೆ ಹೂವಿನ ತುಂಡುಗಳನ್ನು ಹಸಿಮೆಣಸಿನ ಜೊತೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಸಿಹಿ ಮಜ್ಜಿಗೆಯನ್ನು ಸೇರಿಸಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. ಯಾಕಂದರೆ ಇದಕ್ಕೆ ಹಾಕಿಟ್ಟ ಉಪ್ಪು ಕೂಡ ಚೆನ್ನಾಗಿ ಎಳ್ಕೊಳ್ತದೆ. ಈಗ 1 ಕಪ್ ಕಾಯಿ ತುರಿಯನ್ನು ನಾನು ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ತಾ ಇದ್ದೇನೆ. ಕಾಯಿ ಹಾಕಿ ಆದಮೇಲೆ ಮಜ್ಜಿಗೆ ಮತ್ತು ಉಪ್ಪನ್ನು ಟೇಸ್ಟ್ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹದಕ್ಕೆ ಇರಲಿ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆ ಕೆಂಪು ಮೆಣಸು ಮತ್ತು ಕರಿಬೇವು ಹಾಕ್ತಾ ಇದ್ದೇನೆ. ಹಸಿಮೆಣಸು ಹಾಗೂ ಬಾಳೆ ಹೂವಿನ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಕರಿಬೇವು, ಮೆಣಸು ಹಾಕಿದ ಒಗ್ಗರಣೆ ಇನ್ನೂ ಟೇಸ್ಟ್ ಕೊಡ್ತದೆ. ತುಂಬ ಆರೋಗ್ಯಕರವಾದಂತಹ ತಂಬುಳಿ ರೆಡಿಯಾಗಿದೆ. ನೀವಿದನ್ನು ಅನ್ನದ ಜೊತೆ ಸವಿಯಬಹುದು. ಇಂದಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.